ನಾವು ಇಂದು ಮಾತನಾಡಲಿರುವ ವಿಷಯವು ಯಾವುದೇ ಮೋಟಿವೇಶನ್ ಕ್ಲಾಸುಗಳಿಗೆ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸುಗಳಿಗೆ ಸಂಬಂಧಿಸಿಲ್ಲ. ಇದು ಸೈನ್ಸ್ಗೂ ಸಹ ನಿಜವಾಗಿ ಹಿಡಿತ ಸಿಗದ ತಲೆಮಾರುಗಳಿಂದ ಕಾಶಿಯಲ್ಲಿ ಒಂದು ಪ್ರಾಚೀನ ದೇವಾಲಯದ ಗೋಡೆಗಳ ನಡುವೆ ರಹಸ್ಯವಾಗಿ ಸಂಗ್ರಹಿಸಲ್ಪಟ್ಟ ಅದ್ಭುತ ಗ್ರಂಥದ ಮಾಹಿತಿಯಾಗಿದೆ. ಕಾಶಿಯ ಮಣಿಕರ್ಣಿಕಾ ಘಾಟ್ನಲ್ಲಿ ಅರ್ಧರಾತ್ರಿ ದಾಟಿದ ನಂತರ ಚಿತಿಯ ಬೆಂಕಿಯು ಶಾಂತವಾದ ಆ ಮೌನ ಸಮಯದಲ್ಲಿ, ಅಂದರೆ ನಿಖರವಾಗಿ ಬೆಳಗಿನ 3:40 ಗಂಟೆಗೆ ಈ ಬ್ರಹ್ಮಾಂಡದಲ್ಲಿ ಒಂದು ವಿಶೇಷ ಆಧ್ಯಾತ್ಮಿಕ ಪ್ರಕ್ರಿಯೆ ನಡೆಯುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಆ ಸಮಯದಲ್ಲಿ ಪರಮಶಿವನ ಡಮರು ಶಬ್ದ ಕೇಳಿಸದೆ ಮಾರ್ಪಡುತ್ತದೆ ಎಂದು, ಆ ಕಂಪನಗಳು ಪ್ರಕೃತಿಯ ಪ್ರತಿಯೊಂದು ಕಣವನ್ನು ಚೇತನಗೊಳಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಬಹಳಷ್ಟು ಜನರು ಯಶಸ್ವಿ ವ್ಯಕ್ತಿಗಳು ಬೆಳಿಗ್ಗೆ 4 ಗಂಟೆಗೆ ಎದ್ದಿರಬೇಕು ಎಂದು ಹೇಳುತ್ತಾರೆ. ಆದರೆ ಎದ್ದ ನಂತರ ಮೊದಲ 3 ನಿಮಿಷಗಳಲ್ಲಿ ನಮ್ಮ ದೇಹದಲ್ಲಿರುವ ಶಿವಶಕ್ತಿಯನ್ನು ಹೇಗೆ ಸಕ್ರಿಯಗೊಳಿಸಬೇಕು ಎಂದು ಯಾರೂ ವಿವರಿಸುವುದಿಲ್ಲ. ನೀವು 4 ಗಂಟೆಗೆ ಎದ್ದ ನಂತರ ಸಹ ಅದೇ ಒತ್ತಡ, ಅದೇ ಚಿಂತೆಗಳೊಂದಿಗೆ ಮೊಬೈಲ್ ಫೋನ್ ನೋಡುತ್ತಿದ್ದರೆ ನೀವು ಬ್ರಹ್ಮ ಮುಹೂರ್ತವನ್ನು ಅಲ್ಲ, ಗಡಿಯಾರದಲ್ಲಿನ ಸಮಯವನ್ನು ಮಾತ್ರ ಆಯ್ಕೆ ಮಾಡಿದ್ದೀರಿ ಎಂದರ್ಥ. ಕಾಶಿಯ ಆ ರಹಸ್ಯ ಗ್ರಂಥದಲ್ಲಿ ಉಲ್ಲೇಖಿಸಲಾದ 21 ಬ್ರಹ್ಮಮುಹೂರ್ತ ರಹಸ್ಯಗಳು ಮತ್ತು ಆ ಲಾಸ್ಟ್ ಫಾರ್ಮ್ಯುಲಾ ನೀವು ತಿಳಿದುಕೊಳ್ಳಲು ಸಾಧ್ಯವಾದರೆ, ನಿಮ್ಮ ಜೀವನವನ್ನು ಬದಲಾಯಿಸಲು 3 ವರ್ಷಗಳು ಅಥವಾ 3 ತಿಂಗಳುಗಳು ಸಹ ಅಗತ್ಯವಿಲ್ಲ. ಗಡಿಯಾರ ನೋಡಿ ಕೇವಲ 3 ನಿಮಿಷಗಳಲ್ಲಿ ನಿಮ್ಮ ಆತ್ಮವನ್ನು ವಿಶ್ವಶಕ್ತಿಯೊಂದಿಗೆ ಸಂಪರ್ಕಿಸಬಹುದು. ಆ ಸಮಯದಲ್ಲಿ ಓಝೋನ್ ಪದರದಲ್ಲಿ ಹೇಗೆ ಬದಲಾವಣೆಗಳಾಗುತ್ತವೆ, ಕಾಸ್ಮಿಕ್ ಕಿರಣಗಳು ನಮ್ಮ ಮೆದುಳಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ. ಕೇವಲ 21 ದಿನಗಳ ಕಾಲ ಆ 3 ನಿಮಿಷಗಳ ಸೂತ್ರವನ್ನು ಪಾಲಿಸಿದರೆ ನಮ್ಮ ಮಾತು ಹೇಗೆ ಶಿಲಾಶಾಸನವಾಗಿ ಮಾರ್ಪಡುತ್ತದೆ. ನಾಗಸಾಧುಗಳು ಹೇಳುವ ಕಾಲಭೇದನ ಎಂದರೇನು? ನಮ್ಮ ದೇಹದಲ್ಲಿನ 7 ಚಕ್ರಗಳನ್ನು ಆ 21 ದಿನಗಳ ಕಾಲಚಕ್ರದೊಂದಿಗೆ ಹೇಗೆ ಸಂಯೋಜಿಸಬೇಕು? ಇಂತಹ ಹಲವು ವಿಸ್ತಾರವಾದ ನಿಜಗಳನ್ನು, ನಿಮ್ಮ ಜೀವನದ ಗಮನವನ್ನು ಬದಲಾಯಿಸುವ ಆ ಪ್ರಾಚೀನ ಶಿವ ಫಾರ್ಮ್ಯುಲಾವನ್ನು ಇಂದು ನಾವು ಸಂಪೂರ್ಣ ವಿವರವಾಗಿ ವಿಶ್ಲೇಷಿಸಲಿದ್ದೇವೆ. ಬ್ರಹ್ಮ ಮುಹೂರ್ತ ಎಂದರೆ ಕೇವಲ ಸಮಯ ಅಲ್ಲ, ಒಂದು ಶಕ್ತಿ. ಬ್ರಹ್ಮ ಮುಹೂರ್ತ ಎಂಬ ಪದವನ್ನು ಕೇಳಿದಾಗಲೇ ಬಹಳಷ್ಟು ಜನರು ಅದು ಕೇವಲ ಗಡಿಯಾರದಲ್ಲಿ ತೋರಿಸುವ ಸಾಮಾನ್ಯ ಸಮಯ ಎಂದು ಭಾವಿಸುತ್ತಾರೆ. ಆದರೆ ಕಾಶಿಯ ಆ ರಹಸ್ಯ ಗ್ರಂಥದ ಪ್ರಕಾರ ಇದು ಸಮಯ ಮಾತ್ರವಲ್ಲ, ಇದೊಂದು ಅದ್ಭುತ ವಿಶ್ವಶಕ್ತಿಯ ಹರಿವು. ವೈಜ್ಞಾನಿಕವಾಗಿ ನೋಡಿದರೆ, ಸೂರ್ಯೋದಯಕ್ಕೆ ಮೊದಲು ಇರುವ ಆ 48 ನಿಮಿಷಗಳ ಅವಧಿಯಲ್ಲಿ ಭೂಮಿಯ ವಾತಾವರಣದಲ್ಲಿ ವಿಶೇಷ ಬದಲಾವಣೆಗಳು ಸಂಭವಿಸುತ್ತವೆ. ಆ ಸಮಯದಲ್ಲಿ ಸೂರ್ಯನಿಂದ ಬರುವ ಕಾಸ್ಮಿಕ್ ಕಿರಣಗಳು ಮತ್ತು ಓಝೋನ್ ಪದರದ ಮೂಲಕ ಹರಿಯುವ ಶಕ್ತಿಶಾಲಿ ಕಣಗಳು ಭೂಮಿಯನ್ನು ಒಂದು ವಿಶಿಷ್ಟ ಕೋನದಿಂದ ತಾಗುತ್ತವೆ. ಇದರಿಂದ ವಾತಾವರಣದಲ್ಲಿ ಕೇವಲ ಆಕ್ಸಿಜನ್ ಮಾತ್ರವಲ್ಲದೆ ಪ್ರಾಣಶಕ್ತಿ ಅತ್ಯಧಿಕ ಮಟ್ಟದಲ್ಲಿ ಹರಿಯುತ್ತದೆ. ನಾವು ನಮ್ಮ ದೇಹವನ್ನು ಒಂದು ರೇಡಿಯೋ ಎಂದು ಊಹಿಸಿದರೆ, ನಮ್ಮ ಬೆನ್ನುಮೂಳೆ ಮತ್ತು ನರಗಳು ಆ ರೇಡಿಯೋಗೆ ಆಂಟೆನಾದಂತಿರುತ್ತವೆ. ಆದರೆ ಸಮಸ್ಯೆ ಏನೆಂದರೆ, ಆ ವಿಶ್ವಶಕ್ತಿ ಎಂಬ ಸಿಗ್ನಲ್ ಅನ್ನು ಹಿಡಿಯಲು ನಮ್ಮ ಆಂಟೆನಾ ಸರಿಯಾದ ಫ್ರೀಕ್ವೆನ್ಸಿಯಲ್ಲಿರುವುದಿಲ್ಲ. ನಾವು ಆ ಪವಿತ್ರ ಸಮಯದಲ್ಲಿ ಆಳವಾದ ನಿದ್ರೆಯಲ್ಲಿರುವುದರಿಂದ ಅಥವಾ ನಿದ್ರೆ ಎದ್ದವೇ ಮೊಬೈಲ್ ಫೋನ್ ಸ್ಕ್ರೀನ್ ನೋಡುವುದರಿಂದ ಆ ಅದ್ಭುತ ಸಿಗ್ನಲ್ ಅನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಿದ್ದೇವೆ. ಕಾಶಿಯ ನಾಗಸಾಧುಗಳು ಈ ಪ್ರಕ್ರಿಯೆಯನ್ನು ಕಾಲಭೇದನ ಎಂದು ಕರೆಯುತ್ತಾರೆ. ಅಂದರೆ ಸಮಯ ಎಂಬ ತೆರೆಯನ್ನು ಕಿತ್ತು ಶೂನ್ಯ ಸ್ಥಿತಿಗೆ ಪ್ರವೇಶಿಸಿ ನಮ್ಮ ಭವಿಷ್ಯವನ್ನು ನಾವೇ ಸ್ವಯಂ ಗಬ್ಬರೆಯುವುದು. ಈ ಸಮಯದಲ್ಲಿ ಗಾಳಿಯಲ್ಲಿನ ಅಯಾನುಗಳು ನಮ್ಮ ಮೆದುಳಿನಲ್ಲಿನ ಪೀನಿಯಲ್ ಗ್ರಂಥಿಯನ್ನು ಪ್ರಚೋದಿಸುತ್ತವೆ. ಇದರಿಂದ ನಮ್ಮ ಚಿಂತನಾ ಶಕ್ತಿ ಮತ್ತು ಸಂಕಲ್ಪಬಲ ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತದೆ. ಪ್ರಾಚೀನ ಗ್ರಂಥಗಳ ಪ್ರಕಾರ ಯಥೇ ಪಿಂಡೆ ತಥಾ ಬ್ರಹ್ಮಾಂಡೆ, ಅಂದರೆ ನಮ್ಮ ದೇಹದಲ್ಲಿರುವುದು ಈ ವಿಶ್ವದಲ್ಲೂ ಇರುತ್ತದೆ. ಆದರೆ ಆ ಎರಡರ ನಡುವಿನ ಸಂಪರ್ಕ ಕಳೆದುಹೋಗಿದೆ. ಆ ಕಳೆದುಹೋದ ಸಂಪರ್ಕವನ್ನು ಮತ್ತೆ ಜೋಡಿಸಲು ಏಕೈಕ ಮಾರ್ಗವೆಂದರೆ ಈ ಬ್ರಹ್ಮ ಮುಹೂರ್ತ ಸಾಧನೆ. ಈ 48 ನಿಮಿಷಗಳ ಅವಧಿಯಲ್ಲಿ ಪ್ರಕೃತಿ ಸಂಪೂರ್ಣ ಧ್ಯಾನಸ್ಥಿತಿಯಲ್ಲಿರುತ್ತದೆ. ಮರಗಳು ಸಹ ಪ್ರಾಣವಾಯುವಿನ ಜೊತೆಗೆ ಈ ಕಾಸ್ಮಿಕ್ ಶಕ್ತಿಯನ್ನು ಬಿಡುಗಡೆ ಮಾಡುತ್ತವೆ. ನೀವು ಆ ಸಮಯದಲ್ಲಿ ಎಚ್ಚರವಾಗಿದ್ದು ನಿಮ್ಮ ಆತ್ಮವನ್ನು ಆ ವಿಶ್ವಶಕ್ತಿಯೊಂದಿಗೆ ಟ್ಯೂನ್ ಮಾಡಲು ಸಾಧ್ಯವಾದರೆ, ನಿಮ್ಮ ದೇಹವು ಒಂದು ಶಕ್ತಿಶಾಲಿ ಅಯಸ್ಕಾಂತದಂತೆ ಮಾರ್ಪಟ್ಟು ನಿಮಗೆ ಬೇಕಾದ ವಿಜಯ, ಆರೋಗ್ಯ ಮತ್ತು ಸಂಪತ್ತನ್ನು ಆಕರ್ಷಿಸಲು ಪ್ರಾರಂಭಿಸುತ್ತದೆ. ಇದು ಕೇವಲ ಆಧ್ಯಾತ್ಮಿಕ ನಂಬಿಕೆ ಮಾತ್ರವಲ್ಲ, ನಮ್ಮ ದೇಹದಲ್ಲಿನ ಕಣಗಳನ್ನು ವಿಶ್ವದಲ್ಲಿನ ಅಣುಗಳೊಂದಿಗೆ ಮರು ಪ್ರೋಗ್ರಾಂ ಮಾಡುವ ಒಂದು ಅದ್ಭುತ ವಿಜ್ಞಾನ. ಕಾಶಿಯ ಆ ಪ್ರಾಚೀನ ಗ್ರಂಥವು ಬಹಿರಂಗಪಡಿಸಿದ ಅತ್ಯಂತ ಶಕ್ತಿಶಾಲಿ ರಹಸ್ಯವೆಂದರೆ ಈ 3 ನಿಮಿಷಗಳ ಮ್ಯಾಜಿಕಲ್ ಫಾರ್ಮುಲಾ. ಇದನ್ನು ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ತ್ರಿಪುರ ರಹಸ್ಯ ಎಂದು ಕರೆಯುತ್ತಾರೆ. ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ನಿದ್ರೆಯಿಂದ ಎಚ್ಚೆತ್ತ ನಂತರ ಬಹಳಷ್ಟು ಜನರು ಮಾಡುವ ಅತಿದೊಡ್ಡ ತಪ್ಪೇನೆಂದರೆ,
ಅಲಾರ್ಮ್ ಮೊಳಗಿದವೇ ಗಬ್ಬಿಲ್ಲ ಮಂಚದಿಂದ ಕೆಳಗೆ ಕುಪ್ಪಿಕೊಳ್ಳುವುದು ಅಥವಾ ತಕ್ಷಣವೇ ಮೊಬೈಲ್ ಫೋನ್ ಕಡೆಗೆ ಕೈಚಾಚುವುದು. ಆದರೆ ವಿಜ್ಞಾನ ಏನು ಹೇಳುತ್ತದೆಂದರೆ, ಕಣ್ಣು ತೆರೆದ ನಂತರ ಕನಿಷ್ಠ 3 ನಿಮಿಷಗಳ ಕಾಲ ಅಕ್ಷರಶಃ ಚಲಿಸದೆ ಸ್ಥಿರವಾಗಿರಬೇಕು. ಏಕೆಂದರೆ ಸ್ಥಿರತ್ವವೇ ಶಿವಂ. ಆ ಸಮಯದಲ್ಲಿ ನಮ್ಮ ಮೆದುಳು ಥೀಟಾ ಸ್ಟೇಟ್ ಎಂಬ ಅದ್ಭುತ ಫ್ರೀಕ್ವೆನ್ಸಿಯಲ್ಲಿರುತ್ತದೆ. ಇದು ಉಪಚೇತನ ಮನಸ್ಸು ಅತ್ಯಂತ ಚೈತನ್ಯವಾಗಿರುವ ಸ್ಥಿತಿ. ಇಲ್ಲಿ ನೀವು ಯಾವುದೇ ಆಲೋಚನೆಯನ್ನು ನೆಟ್ಟರೆ ಅದು ಅಲ್ಪ ಸಮಯದಲ್ಲೇ ಒಂದು ಮಹಾವೃಕ್ಷವಾಗಿ ಬೆಳೆದು ನಿಮ್ಮ ಜೀವನವನ್ನು ಪ್ರಭಾವಿಸುತ್ತದೆ. ಈ 3 ನಿಮಿಷಗಳ ಪ್ರಕ್ರಿಯೆಯಲ್ಲಿ ಮೊದಲ ನಿಮಿಷ ಅನ್ನಮಯ ಕೋಶ, ಅಂದರೆ ಭೌತಿಕ ದೇಹಕ್ಕೆ ಸಂಬಂಧಿಸಿದ್ದು. ಕಣ್ಣು ತೆರೆದ ಮೊದಲ 60 ಸೆಕೆಂಡುಗಳ ಕಾಲ ಚಲಿಸದೆ ಮಲಗಿ ನಿಮ್ಮ ಚೈತನ್ಯವನ್ನು ಪಾದದ ಬೆರಳುಗಳಿಂದ ತಲೆಯ ಮೇಲ್ಭಾಗದಲ್ಲಿರುವ ಸಹಸ್ರಾರ ಚಕ್ರದವರೆಗೆ ನಿಧಾನವಾಗಿ ಹರಡಬೇಕು. ಈ ಪ್ರಪಂಚದಲ್ಲಿ ಎಷ್ಟೋ ಜನರು ಆ ದಿನ ಬೆಳಗನ್ನು ನೋಡಲು ಸಾಧ್ಯವಾಗಿಲ್ಲ. ಆದರೆ ನಿಮಗೆ ಆ ಅವಕಾಶ ದೊರೆತಿದ್ದರೆ ಅದು ಮಹಾದೇವನ ಕರೆ ಎಂದು ಗುರುತಿಸಿ ನಿಮ್ಮ ದೇಹಕ್ಕೆ ಮತ್ತು ಆ ವಿಶ್ವಕ್ಕೆ ಮನಪೂರ್ವಕವಾಗಿ ಕೃತಜ್ಞತೆ ತೋರಿಸಬೇಕು. ಏಕೆಂದರೆ ಕೃತಜ್ಞತೆ ಇರುವ ಮನಸ್ಸು ಮಾತ್ರ ಬ್ರಹ್ಮಾಂಡದಿಂದ ಇನ್ನಷ್ಟು ವರಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. 2ನೇ ನಿಮಿಷ ಪ್ರಾಣಮಯ ಕೋಶ, ಅಂದರೆ ಉಸಿರಿನ ಮೇಲೆ ಧ್ಯಾನ ಇರಿಸುವ ಸಮಯ. ನಮ್ಮ ಉಸಿರು ಶಿವನಿಗೆ ಮತ್ತು ನಮಗೆ ನಡುವೆ ಇರುವ ಅದೃಶ್ಯ ದಾರದಂತಿದೆ. ಬ್ರಹ್ಮ ಮುಹೂರ್ತದಲ್ಲಿ ನಮ್ಮ ದೇಹದಲ್ಲಿರುವ ಇಡಾ ಮತ್ತು ಪಿಂಗಳ ನಾಡಿಗಳು, ಅಂದರೆ ಸೂರ್ಯಚಂದ್ರ ನಾಡಿಗಳು, ಸಂಪೂರ್ಣ ಸಮತೋಲನಕ್ಕೆ ಬರಲು ಪ್ರಯತ್ನಿಸುತ್ತವೆ. ಈ ಸಮಯದಲ್ಲಿ ನೀವು ನಿಮ್ಮ ಉಸಿರನ್ನು ಗಮನಿಸುತ್ತಾ ಒಳಕ್ಕೆ ಎಳೆಯುವ ಪ್ರತಿ ಗಾಳಿಯ ಮೂಲಕ ವಿಶ್ವದಲ್ಲಿನ ಸುವರ್ಣ ಬಣ್ಣದ ಶಕ್ತಿ ನಿಮ್ಮ ಕಣಕಣವನ್ನು ತುಂಬುತ್ತಿದೆ ಎಂದು ಮತ್ತು ಹೊರಗೆ ಬಿಡುವ ಉಚ್ಛ್ವಾಸದ ಮೂಲಕ ನಿಮ್ಮಲ್ಲಿರುವ ಭಯ, ಅನಾರೋಗ್ಯ, ಸೋಮಾರಿತನ ಕಪ್ಪು ಹೊಗೆಯಂತೆ ಹೊರಗೆ ಹೋಗುತ್ತಿದೆ ಎಂದು ವಿಜುವಲೈಸ್ ಮಾಡಬೇಕು. ಇದನ್ನು ಶಿವಶ್ವಾಸಕ್ರಿಯಾ ಎಂದು ಕರೆಯುತ್ತಾರೆ. ಅಂತಿಮವಾಗಿ 3ನೇ ನಿಮಿಷ ಮನೋಮಯ ಕೋಶ. ಇದು ನಿಮ್ಮ ಸಂಕಲ್ಪವನ್ನು ನಿಜವಾಗಿಸುವ ಅದ್ಭುತ ಸಮಯ. ಈ ಸಮಯದಲ್ಲಿ ನಿಮ್ಮ ಮೆದುಳು ಒಂದು ಬಿಳಿ ಕಾಗದದಂತೆ ಸ್ವಚ್ಛವಾಗಿರುತ್ತದೆ. ಇಲ್ಲಿ ನೀವು ನಿಮ್ಮ ಇಚ್ಛೆಗಳನ್ನು ಬೇಕು ಎಂದು ಅಲ್ಲ, ಅವು ಈಗಾಗಲೇ ನೆರವೇರಿದಂತೆ ದೃಢವಾಗಿ ಭಾವಿಸಬೇಕು. ಉದಾಹರಣೆಗೆ, ನಾನು ಯಶಸ್ವಿಯಾಗಬೇಕು ಎಂದು ಅಲ್ಲ, ನಾನು ಅತ್ಯಂತ ಶಕ್ತಿಶಾಲಿಯಾಗಿದ್ದೇನೆ, ನನ್ನ ಗುರಿಯನ್ನು ಸಾಧಿಸಿದ್ದೇನೆ, ಶಿವನ ಕೃಪೆ ನನ್ನ ಮೇಲಿದೆ ಎಂದು ವರ್ತಮಾನ ಕಾಲದಲ್ಲಿ ಸಂಕಲ್ಪ ಮಾಡಬೇಕು. ಆ ವಿಜಯವನ್ನು, ಆ ಸಂತೋಷವನ್ನು ನಿಮ್ಮ ಕಣ್ಣುಗಳ ಮುಂದೆ ಹೈ ಡೆಫಿನಿಷನ್ ಚಲನಚಿತ್ರದಂತೆ ಸ್ಪಷ್ಟವಾಗಿ ನೋಡಬೇಕು. ಈ 3 ನಿಮಿಷಗಳ ಪ್ರಕ್ರಿಯೆ ನಿಮ್ಮ ದೇಹದಲ್ಲಿರುವ 7 ಚಕ್ರಗಳ ಮೇಲೆ ಅದ್ಭುತ ಪರಿಣಾಮ ಬೀರಿ ನಿಮ್ಮಲ್ಲಿರುವ ನಿದ್ರಿತ ಚೈತನ್ಯವನ್ನು ಎಚ್ಚರಗೊಳಿಸುತ್ತದೆ. ಇದು ಕೇವಲ ಊಹೆಯಲ್ಲ, ಬ್ರಹ್ಮ ಮುಹೂರ್ತದ ಶಕ್ತಿಯನ್ನು ನಿಮ್ಮ ರಕ್ತಕಣಗಳಲ್ಲಿ, ನಿಮ್ಮ ಡಿಎನ್ಎಯಲ್ಲಿ ಇನ್ಸ್ಟಾಲ್ ಮಾಡುವ ಒಂದು ಪ್ರಾಚೀನ ತಂತ್ರಜ್ಞಾನ. ಸಮುದ್ರ ಮಥನದಲ್ಲಿ ಅಮೃತಕ್ಕಿಂತ ಮೊದಲು ಹಾಲಾಹಲ ಎಂಬ ವಿಷ ಹೇಗೆ ಬಂತೋ, ನೀವು ಈ ಸಾಧನೆ ಪ್ರಾರಂಭಿಸಿದ ಮೊದಲ ವಾರದಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸು ತೀವ್ರವಾಗಿ ಪ್ರತಿಕ್ರಿಯಿಸುತ್ತದೆ. ತೀವ್ರ ನಿದ್ರೆ ಬರುವುದು, ದೇಹ ನೋವು, ಹಳೆಯ ಕಹಿ ನೆನಪುಗಳು ಅಥವಾ ಅನಗತ್ಯ ಭಯಗಳು ನಿಮ್ಮನ್ನು ಬಾಧಿಸುತ್ತವೆ. ಆದರೆ ಆ ಸಮಯದಲ್ಲಿ ನೀವು ನೀಲಕಂಠನಂತೆ ಆ ಅಸಹ್ಯವನ್ನು ಸಹಿಸಿ ಸಾಧನೆ ಮುಂದುವರಿಸಬೇಕು. ಮುಖ್ಯವಾಗಿ ಈ ಹಂತದಲ್ಲಿ ನಿದ್ರೆಯೆದ್ದ ಮೊದಲ ಗಂಟೆಯವರೆಗೆ ಮೊಬೈಲ್ ಫೋನ್ ನೋಡಬಾರದು. ಏಕೆಂದರೆ ಆ ನೀಲಿ ಬಣ್ಣದ ಬೆಳಕು ನಿಮ್ಮ ಪೀನಿಯಲ್ ಗ್ರಂಥಿಯನ್ನು ಅಥವಾ ನಿಮ್ಮ ಅಂತರ್ನೇತ್ರವನ್ನು ಹಾನಿ ಮಾಡುತ್ತದೆ. 2ನೇ ಹಂತ 8 ರಿಂದ 14 ದಿನಗಳವರೆಗೆ ಸಾಗುವ ಅಘೋರ ದೃಷ್ಟಿ, ಅಂದರೆ ಯಾವುದನ್ನು ದ್ವೇಷಿಸದೆ ಕೇವಲ ಗಮನಿಸುವ ಸ್ಥಿತಿ. ಈ ಸಮಯದಲ್ಲಿ ನಿಮ್ಮ ಶಕ್ತಿ ಮೂಲಾಧಾರ ಚಕ್ರದಿಂದ ಹೃದಯ ಚಕ್ರದ ಕಡೆಗೆ ಪ್ರಯಾಣಿಸಲು ಪ್ರಾರಂಭಿಸುವುದರಿಂದ ಅನಗತ್ಯ ಕೋಪ ಕಡಿಮೆಯಾಗಿ ಮುಂಚೆ ಎಂದೂ ಇರದ ಹೊಸ ಆಲೋಚನೆಗಳು ಮತ್ತು ಐಡಿಯಾಗಳು ಬರಲು ಪ್ರಾರಂಭವಾಗುತ್ತವೆ. ಈ ಹಂತದಲ್ಲಿ ದಿನಕ್ಕೆ 5 ನಿಮಿಷಗಳ ಕಾಲ ಮನಸ್ಸಿನಲ್ಲೇ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸುವುದರಿಂದ ಆ ಧ್ವನಿ ತರಂಗಗಳು ನಿಮ್ಮ ಡಿಎನ್ಎಯಲ್ಲಿನ ದೋಷಗಳನ್ನು ಸರಿಪಡಿಸಿ ನಿಮ್ಮನ್ನು ಶಾಂತವಾಗಿ ಮಾಡುತ್ತವೆ. ಅಂತಿಮ ಹಂತ 15 ರಿಂದ 21 ದಿನಗಳವರೆಗೆ ಸಾಗುವ ಶಿವಸಾಯುಜ್ಯ ಅಥವಾ ಸಂಪೂರ್ಣ ಸಂಪರ್ಕ. ಈ ಹಂತವನ್ನು ತಲುಪಿದ ನಂತರ ನಿಮಗೆ ಅಲಾರ್ಮ್ ಅಗತ್ಯವಿಲ್ಲದೆ ಬೆಳಿಗ್ಗೆ 3:40 ಗಂಟೆಗೆ ಕಣ್ಣು ತೆರೆಯುತ್ತವೆ ಮತ್ತು ನೀವು ಮಾಡುವ ಸಂಕಲ್ಪಗಳು ಅದ್ಭುತವಾದ ವೇಗದಲ್ಲಿ ನಿಜವಾಗುತ್ತಿರುವುದನ್ನು ಗಮನಿಸುತ್ತೀರಿ. ಇದನ್ನು ವಿಜ್ಞಾನದಲ್ಲಿ ಸಂಕಲ್ಪ ಸಿದ್ಧಿ ಎಂದು ಕರೆಯುತ್ತಾರೆ. ಕಾಶಿಯ ಆ ಹಳೆಯ ದೇವಾಲಯ, ನಿರಂತರ ಹರಿಯುವ ಗಂಗಾ ಮತ್ತು ಬ್ರಹ್ಮ ಮುಹೂರ್ತದ ಶಕ್ತಿ ನಿಮ್ಮ ಬಾಗಿಲು ತಟ್ಟುತ್ತಲೇ ಇವೆ. ಇಲ್ಲಿಯವರೆಗೆ ನೀವು ನಿದ್ರೆಯಲ್ಲಿದ್ದಿರಬಹುದು, ಆದರೆ ಈಗ ಎಚ್ಚರಿಯುವ ಸಮಯ ಬಂದಿದೆ. ಅಹಂ ಬ್ರಹ್ಮಾಸ್ಮಿ ಎಂದರೆ ನೀವೇ ಆ ಬ್ರಹ್ಮಾಂಡ. ನೀವು ಯಾರ ಕೈಯಲ್ಲೂ ಕೀಲುಗೊಂಬೆ ಅಲ್ಲ, ನಿಮ್ಮ ತಲೆಬರಹವನ್ನು ನೀವೇ ಬರೆಯಬಲ್ಲ ಸೃಷ್ಟಿಕರ್ತರು. ನಾಳೆ ಬೆಳಿಗ್ಗೆ 3:40 ಗಂಟೆಗೆ ಮಹಾದೇವ ಸ್ವಯಂ ನಿಮಗೆ ವಿಜಯ ತಿಲಕ ಹಾಕಲು ಸಿದ್ಧನಿದ್ದಾನೆ. ಆ ಕಾಲಭೇದನ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಸಿದ್ಧರಿದ್ದವರು ಕಾಮೆಂಟ್ ವಿಭಾಗದಲ್ಲಿ ಹರ ಹರ ಮಹಾದೇವ್ ಎಂದು ಬರೆದು ನಿಮ್ಮ ಸಂಕಲ್ಪವನ್ನು ಪ್ರಕಟಿಸಿ.
ಏಕೆಂದರೆ ಸಾಮೂಹಿಕ ಸಂಕಲ್ಪಕ್ಕೆ ವಿಶ್ವವನ್ನೇ ಅಲುಗಾಡಿಸುವ ಶಕ್ತಿಯಿದೆ.